ಬಸ್ ಒಳಗೆ ಬಂದ್ವಿ. ಸೊ ಬೆಂಗಳೂರಿಗೆ ತಲುಪಿದ್ವಿ. ಹಾಯ್ ಹೆಲೋ ನಮಸ್ಕಾರ ಕನ್ನಡಿಗರೇ, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೇನೆ. ಟ್ರಿಪ್ ತಿರ್ಗಾಡ್ಲಿಕ್ಕೆಲ್ಲ, ಜಸ್ಟ್ ಒಂದು ಕೆಲಸ ಇತ್ತು, ಆ ಕೆಲಸಕ್ಕೆ ಹೋಗೋದು. ಬ್ಯಾಗ್ ಎಲ್ಲ ಇಲ್ಲಿ ಪ್ಯಾಕ್ ಆಗಿದೆ. ಇದು ಬ್ಯಾಗಲ್ಲಿ ಡ್ರೆಸ್ ಎಲ್ಲ ಉಂಟು, ಇದರಲ್ಲಿ ನನ್ನದು ಮೊಬೈಲ್ಸ್, ಇಯರ್ಪಾಡ್ಸ್ ಎಲ್ಲ ಇಡಲಿಕ್ಕೆ. ಇದು ಬ್ಯಾಗ್ ಲ್ಯಾಪ್ಟಾಪ್, ಚಾರ್ಜರ್ ಮತ್ತು 2 ಫೋನ್ ಚಾರ್ಜರ್, ಪವರ್ ಬ್ಯಾಂಕ್ ಎಲ್ಲ ಇಡಲಿಕ್ಕೆ. ಸೊ ನಾವಿವತ್ತು ರೇಷ್ಮಾ ಬಸ್ಸಲ್ಲಿ ಹೋಗೋದು. ರೇಷ್ಮಾ ಬಸ್ ಅರೌಂಡ್ ಮಂಚಕಲ್ಲಿ 7:30ಗೆ ಬರ್ತದೆ. 7:30 ಇಲ್ಲಿಂದ ಧರ್ಮಸ್ಥಳ ರೂಟಲ್ಲಿ ನಾವು ಬ್ಯಾಂಗ್ಳೂರಿಗೆ ಹೋಗೋದು. ನಾನು ಜರ್ನಿಯಲ್ಲಿ ಎಂತೆಲ್ಲ ಆಗ್ತದೆ ಅದು ನಿಮಗೆ ವ್ಲಾಗ್ ಥ್ರೂ ತೋರಿಸ್ತೇನೆ. ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ. ಗೈಸ್, ಎಂತ ಅಂದರೆ ನಾವೀಗ ಸರ್ಕಲ್ ತನಕ ಸ್ಕೂಟ್ರಲ್ಲಿ ಹೋಗ್ತೇವೆ. ಅಂದರೆ ಅಲ್ಲಿ ಸರ್ಕಲ್ ಹತ್ರ ಬಸ್ ಬರ್ತದೆ. ಸೊ ನಾವು ಇಲ್ಲಿಂದ ಅಲ್ಲಿ ಸ್ಕೂಟಿ ಇಟ್ಟು ನಾಳೆ ರಾತ್ರಿ ಬರುವಾಗ ಅದು ತಗೊಂಡು ಮನೆಗೆ ಬರ್ತೇವೆ. ರೇಷ್ಮಾ ಬಸ್ ಒಳಗೆ ಬಂದ್ವಿ. ನಮ್ಮ ಸೀಟ್ L9 ಮತ್ತು L8 ಅಂತ ಇದೆ, ಲೋವರ್ ಬರ್ತ್ ನೋಡ್ಬೋದು. ನಮ್ಮ ಜರ್ನಿ ಸೇಫ್ ಆಗಿರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆ ಉಂಟು ಸೀಟೆಲ್ಲ, ಸಾಫ್ಟಾಗಿ. ಯಾರು ಬರಲಿಲ್ಲ, ನಾವೇ ಫಸ್ಟ್ ಬಂದ್ವಿ. ಗಾಯ್ಸ್, ಎಂತ ಇಲ್ಲ, ಜಸ್ಟ್ ವಾಶ್ರೂಮ್ ಬ್ರೇಕ್ಗೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಘಾಟ್ ಸೆಕ್ಷನ್ ಅಲ್ಲಿ ನೋಡ್ಬೋದು ನೀವು. ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗೋದು ದ್ವಾರ ಉಂಟು. ಈಗ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಘಾಟ್ ಸೆಕ್ಷನ್ ಅಂತೆ. ಇನ್ನು ಮಲಗೋದು ರೂಮ್ ಇದಕ್ಕೆ ಕ್ಯಾಬಿನ್ ಅಲ್ಲಿ. ಗೈಸ್, ನಾವು ಬೆಂಗಳೂರಿಗೆ ತಲುಪಿದ್ವಿ. ನಾವು ಹೋಟೆಲ್ ದ್ವಾರಕ ಅಂತ ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿದ್ದೇವೆ. ಗೈಸ್, ಬಂದದಷ್ಟೇ. ಈಗ ನಾವು ಮಲಗೋದು. ಅಂದರೆ ಅಲ್ಲಿ 11 o'clockಗೆ ರೀಚ್ ಆಗಬೇಕು. ಸೊ 9:30ಗೆ ಹೊರಟಿದ್ರೆ ಅಲ್ಲಿ 11 o'clockಗೆ ರೀಚ್ ಆಗ್ತೇವೆ. ಸೊ ಈಗ ಮಲಗಿ ಮತ್ತೆ ಒಂದು 6 ಗಂಟೆಗೆ ಎದ್ದು ಫ್ರೆಶನ್ ಅಪ್ ಆಗಿ ಮತ್ತೆ ಹೊರಡು. ಗೈಸ್, ಫ್ರೆಶನ್ ಅಪ್ ಆದ್ವಿ, ಸ್ನಾನ ಮಾಡಿ ತಿಂಡಿ ತಿಂದು ಎಲ್ಲ ಬಂದ್ವಿ. ಇನ್ನೂ ಸಹ 2 ಗಂಟೆ ಉಂಟು, 9 ಗಂಟೆಗೆ ಹೋಗಲಿಕ್ಕೆ. ನಾವಿಲ್ಲಿ ಚೂರು ರೆಸ್ಟ್ ಮಾಡಿ ಮತ್ತೆ ಊಬರ್ ಬುಕ್ ಮಾಡಿ ನಾವು ಅಲ್ಲೇ ಲೊಕೇಶನ್ಗೆ ಹೋಗೋದು. ನನಗೆ ಕೆಲಸ ಇದ್ದದ್ದು. ಗೈಸ್, ಊಬರ್ ರೂಮಿಂದಲೇ ಬುಕ್ ಮಾಡಿದ್ವಿ. ಪುನಃ ಕೆಳಗೆ ಹೋಗಿ ಅಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಉಂಟು. 3 minutesಲ್ಲಿ ಬರ್ತದೆ, ಹೋಗುವ. ಫೈನಲಿ ಗೈಸ್, ಊಟ ಆಯಿತು. ಈಗ ನಮ್ಮದು ಕೆಲಸ ಆಯಿತು. ನಾವು ಈಗ ಹೋಟೆಲ್ ದ್ವಾರಕಕ್ಕೆ ನಮ್ಮ ರೂಮಿಗೆ ಹೋಗ್ತಿದ್ದೇವೆ. 9:50ಗೆ ಬಸ್ ರೇಷ್ಮಾ ಶೇಷಾದ್ರಿ ರೋಡಿಂದ. ಸೊ ನಾವೀಗ ರೆಸ್ಟ್ ಮಾಡಿ ಮತ್ತು 8 ಗಂಟೆಗೆ ಊಟ ಇಲ್ಲಾಂದರೆ ತಿಂಡಿ ಮಾಡಿ ಇಲ್ಲಿಂದ ಶೇಷಾದ್ರಿ ರೋಡಿಗೆ ಹೋಗಿ ರೇಷ್ಮಾ ಬಸ್ ಹತ್ತೇವೆ. ಗೈಸ್, ತಿಂಡಿ ತಿಂದೆಲ್ಲ ಆಯಿತು. ಈಗ ಹೊರಡೋದು. ಟೈಮ್ಸ್ ಆಯಿತು, ಲೇಟ್ ಆಗ್ತಾ ಉಂಟು. ಬಾಯ್ ಹೋಟೆಲ್ ದ್ವಾರಕ. ಮೀಟ್ ಯು ನೆಕ್ಸ್ಟ್ ಟೈಮ್. ಬಾಯ್.
ಇದೇ ಮಂತ್ರಿ ಮಾಲ್ ಅಂತ. ಇದರ ಪಕ್ಕದಲ್ಲಿ ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್. ರೇಷ್ಮಾ ಟೂರಿಸ್ಟ್ ಹತ್ರ ಬಂದ್ವಿ. ಇದು ರೇಷ್ಮಾ ಟೂರಿಸ್ಟ್. ಇದರ ಮುಂದೆ ಮೆಟ್ರೋ ಸ್ಟೇಷನ್ ಉಂಟು. ಸೊ ಇಲ್ಲಿ ಮೆಟ್ರೋ ಟ್ರೈನ್ಗಳು ಓಡಾಡ್ತಾ ಇರ್ತದೆ ಪ್ರತಿಯೊಂದು 5 ನಿಮಿಷಕ್ಕೆ. ಗೈಸ್ 7 ಗಂಟೆ ಮನೆಗೆ ರೀಚ್ ಆದ್ವಿ. ಬೆಂಗಳೂರು ಜರ್ನಿ ಇಲ್ಲಿ ಎಂಡ್ ಆಗ್ತದೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.